ಎಲ್ರಿಗೂ ಸ್ವೀಟ್ ಶುಭೋದಯ. ನಾನು ಮುಂಚೆ ವಿಡಿಯೋದಲ್ಲಿ ಹೀಗೆಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದೆ. 1 ವರ್ಷ ನನಗೆ ಟೈಮ್ ಆಯಿತು ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ. ಬೇರೆಯವ್ರ ಥರ ಎಲ್ಲ ಬೇರೆಯವ್ರು ಹೌದು ಮಾಡ್ತಾರೆ, 1 ತಿಂಗ್ಳಿಗೆ ಮಾಡೋರಿದ್ದಾರೆ, 4 ಡೇಸಲ್ಲಿ ಮಾಡೋರಿದ್ದಾರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆ. ಸೊ ದಟ್ ನಿಮಗೆ ನಿಮ್ಮ ಚಾನಲಲ್ಲಿ ಹೆಂಗೆ ಗ್ರೋತ್ ಆಗ್ತಾ ಇರುತ್ತೆ, ಅದರಿಂದ ನಾನು ಕೊಡೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾತುಗಳಿಂದ ಟಿಪ್ಸಿಂದ ನಿಮಗೇನಾದರೂ ಯೂಸ್ಫುಲ್ ಆಗ್ಬೋದು ಅಂತ. ಸೊ ಅದಾದಮೇಲೆ ಬರುತ್ತೆ ಅಪ್ಲೈ ಮಾಡೋದು. ನಂಗೆ ಗೊತ್ತಿಲ್ಲ, ನಾನು ಒಬ್ರದ್ದು ವೀಡಿಯೋನ ಫಾಲೋ ಮಾಡ್ತೀನಿ. ಅವ್ರ ವೀಡಿಯೋ ನೋಡ್ತಾ ಹಾಗೆ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿ ನಾನು ಅಪ್ಲೈ ಮಾಡ್ತೀನಿ. ಫಸ್ಟ್ 3 ಸ್ಟೆಪ್ಸ್ ಬರುತ್ತೆ. ಯೂಶ್ವಲಿ ಮಾನಿಟೈಸೇಷನ್ ಅಪ್ಲೈ ಮಾಡಿರೋರಿಗೆ ಅಥವಾ ಮಾಡಿ ಕಾಯ್ತಾ ಇರೋರಿಗೆ ಇದು ಗೊತ್ತಿರುತ್ತೆ. 3 ಸ್ಟೆಪ್ಸ್ ಬಂದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ಪು ಆಟೋಮೆಟಿಕ್ ನಾವು ಅಲ್ಲಿ ಎಲ್ಲ ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ಮೇಲೆ ಅದು ಗ್ರೀನ್ ಕ್ಲಿಕ್ ಬಂದ್ಬಿಡುತ್ತೆ. ಅದು ಓಕೆ ಆಯಿತು ಅಂತ, ಅದು ಎಲ್ರಿಗೂ ಆಗುತ್ತೆ, ಅದರಲ್ಲಿ ಪ್ರಾಬ್ಲಮ್ಮೇ ಇಲ್ಲ, ಆಯಿತಾ. ಸೊ ಅದಾದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗೋದಕ್ಕೆ ಅಕೌಂಟ್ ಕ್ರಿಯೇಟ್ ಆಗೋದಕ್ಕೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಸೆಕೆಂಡ್ ಸ್ಟೆಪ್ಪಿಗೆ ಹೋಗುತ್ತೆ. ಅಲ್ಲಿಂದ ಇದೆ ಮಾರಿ ಹಬ್ಬ. ಯೂಶ್ವಲಿ ಏನಾಗುತ್ತೆ ಅಂತ ಅಂದರೆ, ನನಗೆ ಮಾರಿ ಹಬ್ಬ ಆಯಿತು, ನಾಟ್ ಲೈಕ್ ಎಲ್ರಿಗೂ ಮಾರಿ ಹಬ್ಬ ಆಗುತ್ತೆ ಅಂತಲ್ಲ. ಸೆಕೆಂಡ್ ಸ್ಟೆಪ್ಪಿಗೆ ಹೋಗುತ್ತೆ. ನಾನು ಯಾವಾಗ ಎಲ್ಲಿ ನನ್ನ ಇಮೇಲ್ ಐ ಡಿನ ಹೆಂಗೆ ಲಿಂಕ್ ಮಾಡಿದೆ ಅಂತ ದೇವರಾಣೆಗೂ ಗೊತ್ತಿಲ್ಲ. ಸೊ 1 ವೀಕ್ ಆದಮೇಲೆ ಒಂದು ಅಪ್ಡೇಟ್ ಬರುತ್ತೆ, ನನಗೆ ಮೇಲ್ ಕೂಡ ಬರುತ್ತೆ. ಅಲ್ಲಿ YT ಸ್ಟುಡಿಯೋಲಿ ನೀವು ಚೆಕ್ ಮಾಡ್ತಾಯಿದ್ರೆ ಅಲ್ಲಿ ಸೆಲೆಕ್ಟ್ ಆದರೆ, ಅಂದರೆ ಓಕೆ ಆದರೆ ಗ್ರೀನ್ ಬಂದುಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಅದು ಆಟೋ ಡಿಫಾಲ್ಟ್ ಹಾಗೆ ಹೋಗುತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ. ಇಫ್ ಇನ್ ಕೇಸ್ ರಿಜೆಕ್ಟ್ ಆಯಿತು ಅಂದ್ರೂ ಅಲ್ಲೇ ನಿಮ್ಗೆ YT ಅಲ್ಲೇ ಗೊತ್ತಾಗುತ್ತೆ, ಮೇಲ್ ಕೂಡ ಬರುತ್ತೆ. ನೀವು YT ಸ್ಟುಡಿಯೋಲ್ಲಿ ಚೆಕ್ ಮಾಡಿದಾಗ ಒಂದು ವೀಕಿಗೆ ನನಗೊಂದು ಅಪ್ಡೇಟ್ ಬರ್ತಾಯಿತ್ತು. ರಿಜೆಕ್ಟ್ ಆಗೋದು, ನಂದು ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಅಲ್ಲೇನು ಮೆನ್ಷನ್ ಮಾಡೋರು ಅಂದರೆ, ಇಟ್ಸ್ ಬಿಕಾಸ್ ಆಫ್ ಡೂಪ್ಲಿಕೇಟ್ ಅಕೌಂಟ್ ಇರಬಹುದು, ಮೈಟ್ ಬಿ ಡೂಪ್ಲಿಕೇಟ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತಾಯಿದ್ರು. ನಾವು ಮಾಡೋ ಅಷ್ಟು ಮಾಡಿದ್ವಿ. ಪ್ರತಿ ಸಲ ಒಂದೊಂದು ಟ್ರಯಲ್ ಮಾಡಿ ನಾನು ನನ್ನ ಫ್ರೆಂಡ್ ಸೇರಿಕೊಂಡು ನಾವು ಮತ್ತೆ ಸಬ್ಮಿಟ್ ಮಾಡಿದ್ದೀವಿ. ಇಟ್ಸ್ 1 ಮಂತ್ ಟೈಮ್ ತಗೋತು. ಅಂದರೆ ಪ್ರತಿ 1 ಮಂತ್ ಅಥವಾ 1 ಮಂತ್ ಮೇಲೆ 1 ವಾರ ಟೈಮ್ ತೊಗೊಂಡಿರ್ಬೋದು. ಪ್ರತಿ ಸಲ ಅದು ವಾಪಸ್ ರಿಜೆಕ್ಟ್ ಆಗೋದನ್ನು ನಮ್ಗೆ ಅಪ್ಡೇಟ್ ಬರ್ತಾ ಇದ್ದಿದ್ದೆ 1 ವೀಕ್ಗೆ. ಮಂಡೇ ಹಂಗೆ ಶುರು ಮಾಡಿದ್ದೆ ನಾನು. ಮಂಡೇ ಸಬ್ಮಿಟ್ ಮಾಡಿದ್ರೆ ಸ್ಯಾಟರ್ಡೇಗೆ ನನಗೆ ಸ್ಯಾಟರ್ಡೇ ನೈಟ್ ಹಂಗೆ ಅಪ್ಡೇಟ್ ಬರೋದು, ಮತ್ತೆ ರಿಜೆಕ್ಟ್ ಆಗಿದೆ, ಅಯ್ಯೋ ಮತ್ತೆ ರಿಜೆಕ್ಟ್ ಆಗಿದೆ ಅಂತ. ಏನೇನೇನೋ ಟ್ರೈ ಮಾಡಿದ್ವಿ. ಸೊ ಚೆಕ್ ಮಾಡಿದ್ವಿ, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ವೆಬ್ಸೈಟ್ ಓಪನ್ ಮಾಡಿ ಡೂಪ್ಲಿಕೇಟ್ಸ್ ಅಕೌಂಟ್ ಇದೆಯಾ, ಬೇರೆ ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಯಾವುದೂ ಆಗ್ತಾ ಇರಲಿಲ್ಲ. ಡೂಪ್ಲಿಕೇಟ್ ಅಕೌಂಟ್ಸು ಇರಲಿಲ್ಲ. ಎಲ್ಲ ಇಮೇಲ್ ಐ ಡಿಲೂ ಯಾವುದೇ ಆ್ಯಡ್ಸೆನ್ಸ್ ಅಕೌಂಟ್ ನಂದು ಕ್ರಿಯೇಟ್ ಆಗಿರಲಿಲ್ಲ. ಬಟ್ ನಾನು ಏನು ಇಮೇಲ್ ಐ ಡಿ ಪ್ರಪೋಸ್ ಮಾಡಿದ್ದೆ ಅಲ್ಲಿಗೆ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡೋಕ್ಕೆ, ಆ ಇಮೇಲ್ ಐ ಡಿದು ಯಾವಾಗ ಏನು ಪ್ರಾಬ್ಲಮ್ ಮಾಡಿದ್ದೀನಿ ಗೊತ್ತಿಲ್ಲ. ನಂದು ಅದು ಮುಂಚೆಯಿಂದ ಯೂಸ್ ಮಾಡೋ ಇಮೇಲ್ ಐ ಡಿ. ಅದರಿಂದ ನಾನು ಇನ್ಯಾವುದೋ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿದೆ ಏನೋ ಗೊತ್ತಿಲ್ಲ. ಬಟ್ ಇದು ಆ್ಯಕ್ಚುಲಿ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗೋದು, ಆ್ಯಡ್ಸೆನ್ಸ್ ಅಕೌಂಟ್ ಆಟೋಮೆಟಿಕ್ ಇದೆ, ಮೇ ಬಿ ಮ್ಯಾನ್ಯುವಲಿ ಮಾಡಲ್ಲ ಅವರು. ಸೊ ಅದು ಸೇಮ್ ಇಶ್ಯೂ ಬರೋದು. ಮತ್ತು ಅಕೌಂಟ್ ಇನ್ನೊಂದು ಇದೆ ಅಂತಲೂ ಯಾವುದೂ ಮೆನ್ಷನ್ ಮಾಡಿನೂ ತೋರಿಸ್ತಾ ಇರಲಿಲ್ಲ. ಆ್ಯಂಡ್ ನಾವು ಯೂಟ್ಯೂಬ್ ಎಲ್ಪ್ ಸೆಂಟರ್ಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಲ್ಲಪ್ಪ ಕ್ಯೂ ಅಲ್ಲಿರಬೇಕು, ಕ್ಯೂ ಅಲ್ಲಿದ್ದೀರಾ ನೀವು, 100 ಮೆಂಬರ್ಸ್ ಆದಮೇಲೆ ನೆಕ್ಸ್ಟ್ ನೀವು ಅಂತೆಲ್ಲ ಫೋನ್ ಹಿಡ್ಕೊಂಡು ರಿಯಲ್ ಆಗಲ್ಲ ಕ್ಯೂ ಫೋನಲ್ಲೇ. ಸೊ ಅದಾದಮೇಲೆ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೆ ನಮ್ಮದು ಬಂದಾಗ ಈ ಥರ ಇಶ್ಯೂ ಇದೆ ಅಂತೆಲ್ಲ ಕನ್ವೆ ಮಾಡಿದ್ವಿ ಚಾಟಲ್ಲೇ. ಅವ್ರು ಕಾಲಲ್ಲಿ ಕೂಡ ಕನೆಕ್ಟ್ ಆಗಲ್ಲ, ಚಾಟ್ ಮಾಡ್ತಾರೆ ಅವರು. ಓಕೆ ಎಲ್ಲ ಚೆಕ್ ಮಾಡ್ತೀನಿ ಅಂತೆಲ್ಲ ಫುಲ್ಲು ಬ್ರೀಫಾಗಿ ಎಲ್ಲ ಡೀಟೇಲ್ಸು ತೊಗೋತಾರೆ, ಎಲ್ಲ ಮೆನ್ಷನ್ ಮಾಡ್ತೀವಿ. ಅದಾದಮೇಲೆ ಅವ್ರು ಹೇಳ್ತಾರೆ, ಇದು ಸಮಥಿಂಗ್ ಸ್ವಲ್ಪ ಚೆಕ್ ಮಾಡಿ ಹೇಳೋಕ್ಕಿದೆ, ಹಾಗಾಗಿ 24 ಅವರ್ಸಲ್ಲಿ ನನ್ನ ಕಡೆಯಿಂದ ಮೇಲ್ ಬರುತ್ತಪ್ಪ, ಮೇಲ್ ಚೆಕ್ ಮಾಡಿ ಆಮೇಲೆ ಆ ಮೇಲಲ್ಲೇ ನೀವು ರಿಪ್ಲೈ ಮಾಡ್ಬೋದು, ಏನಾದರೂ ಇಶ್ಯೂ ಇದ್ದರೆ ಅಲ್ಲೇ ಕಮ್ಯುನಿಕೇಟ್ ಮಾಡೋಣ, ಥ್ರೂ ಮೇಲಲ್ಲಿ ಕಮ್ಯುನಿಕೇಟ್ ಮಾಡೋಣ ಅಂತ ಹೇಳ್ತಾರೆ. ಓಕೆ ಫೈನ್. ಪ್ರತಿ ವಾರನೂ ರಿಜೆಕ್ಟ್ ಆಗಿಯೇ ವೆಯ್ಟ್ ಮಾಡ್ತೀನಂತೆ. ಇನ್ನು 24 ಅವರ್ಸಲ್ಲಿ ಏನಾಗುತ್ತೆ, ಲೆಟ್ಸ್ ವೆಯ್ಟ್ ಅಂತೇಳಿ ಓಕೆ ಅಂತ ಹೇಳಿದ್ವಿ. ಬಟ್ ನೀವು ನಂಬಲ್ಲ, ನನಗೆ ಯಾವುದೇ ಮೇಲ್ಸ್ ಬರಲಿಲ್ಲ,
ಯಾವುದೇ ಹೆಲ್ಪ್ ಕೂಡ ಆಗಲಿಲ್ಲ ಯೂಟ್ಯೂಬ್ ಹೆಲ್ಪ್ ಸೆಂಟರಿಂದ. ಸಾರಿ. ಸೊ ಅದಾದಮೇಲೆ ಮತ್ತೆ ತಲೆ ಎಲ್ಲ ಕೆಟ್ಟೋಗುತ್ತೆ. ನಾನು ಇಬ್ಬರಿಗೂ ಇನ್ಸ್ಟಾಲ್ಲಿ ಮೆಸೇಜ್ ಹಾಕ್ತೀನಿ. ಅವರು ಇದೇ ಥರ ಯೂಟ್ಯೂಬ್ ಇಶ್ಯೂಸ್ದು ಅದೆಲ್ಲ ವೀಡಿಯೋ ಮಾಡೋರು. ನೀವು ನೋಡಿರ್ಬೋದು, ಲಕ್ಕಿ ಲಿಕೇಶ್ ಅಂತ ಒಬ್ಬರು ಇದ್ದಾರೆ ಯೂಟ್ಯೂಬರ್. ನಾನು ಅವ್ರದ್ದು ವೀಡಿಯೋಸ್ ನೋಡಿದ್ದೀನಿ. ಅವ್ರದ್ದು ವೀಡಿಯೋಸ್ ನೋಡಿ ತುಂಬ ಕಲ್ತೀನಿ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ. ಅವರಿಗೂ ನಾನು ಮೆಸೇಜ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಬಟ್ ನನಗೆ ಯಾವುದೇ ರೆಸ್ಪಾನ್ಸ್ ಬರಲ್ಲ ಅವರಿಂದನೂ. ಕೋರ್ಸ್ ಎಲ್ಲಿ ನೋಡ್ತಾರೆ ನಮ್ಮ ಮೆಸೇಜು. ಹಾಗಾಗಿ ಅದಾದಮೇಲೆ ಎಲ್ಲಪ್ಪ ಯಾರಿಂದನೂ ಹೆಂಗೆ ಸಾಲ್ವ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇಶ್ಯೂ ಏನಂತನೂ ಎಕ್ಸಾಕ್ಟಾಗಿ ಇವ್ರು ಮೆನ್ಷನ್ನು ಮಾಡ್ತಿಲ್ಲ. ಈಗ ಹೆಂಗಂತ ರಿಸಾಲ್ವ್ ಮಾಡೋದು ಅಂಥೇಳಿ ಫುಲ್ ತಲೆ ಕೆಟ್ಟೋಗುತ್ತೆ. ಆಮೇಲೆ ನನ್ನ ಫ್ರೆಂಡ್ ಇದ್ದವಳು, ನಂದು ಒಳ್ಳೆ ಸಪೋರ್ಟರ್. ಅವಳು ಹೇಳ್ತಾಳೆ, ಸುಮ್ಮನೆ ಮೇಲ್ ಐ ಡಿ ಚೇಂಜ್ ಮಾಡಿಬಿಡು ಅಂತ. ಒಂದ್ಸಲ ನಾವು ಮೇಲ್ ಐ ಡಿ ಚೇಂಜ್ ಮಾಡಿನೂ ಚೇಂಜ್ ಅಕೌಂಟ್ ಅಂತಲೂ ಒಂದು ಆಪ್ಷನ್ ಬರುತ್ತೆ ವೈ ಟಿ ಸ್ಟುಡಿಯೋಲಿ. ಚೇಂಜ್ ಅಕೌಂಟೂ ಕೊಡ್ತೀನಿ, ಆಗಲೂ ವರ್ಕೌಟ್ ಆಗೋಲ್ಲ. ಮತ್ತೆ ಒಂದು ವಾರ ಬಿಟ್ಕೊಂಡು ಆವಾಗ ಒಂದು 3 ಡೇಸ್ ಬಿಟ್ಕೊಂಡು ರಿಜೆಕ್ಟ್ ಆಗುತ್ತೆ. ದೆನ್ ಒಂದಿನ ತಲೆ ಕೆಟ್ಟು ಏನು ಮಾಡ್ತೀನಿ, ಅರ್ಲಿ ಮಾರ್ನಿಂಗ್ ನಾನು ಈ ಆ್ಯಕ್ಚುಯಲ್ ಇಮೇಲ್ ಐ ಡಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಏನಿತ್ತು ಅದನ್ನು ಡಿಆಕ್ಟಿವೇಟ್ ಮಾಡಿಬಿಡ್ತೀನಿ. ಡಿಆಕ್ಟಿವೇಟ್ ಮಾಡಿಬಿಟ್ಟು ಅಲ್ಲಿ ಚೇಂಜ್ ಅಕೌಂಟ್, ಅದನ್ನು ಡಿಆಕ್ಟಿವೇಟ್ ಮಾಡಿದ್ಮೇಲೆ ಚೇಂಜ್ ಅಕೌಂಟಲ್ಲಿ ಹೋಗ್ಬಿಟ್ಟು ನಂದು ಬೇರೆಯೇ ಇಮೇಲ್ ಐ ಡಿ ಇತ್ತು, ಅದರಿಂದ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಟ್ಟು ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಪಬ್ಲಿಷರ್ ಐ ಡಿ ಅಂತೆಲ್ಲ ಕೊಡ್ತಾರೆ ಅಕೌಂಟ್ ಕ್ರಿಯೇಟ್ ಆಗಬೇಕಿದ್ರೆ. ಅದಕ್ಕೆ ನಾನು ಕಂಟಿನ್ಯೂ ಕೊಟ್ಟು ಸಬ್ಮಿಟ್ ಮಾಡ್ತೀನಿ, ಆಗಿದ್ದಾಗ್ಲಪ್ಪ ಅಂತ. ತಲೆ ಎಲ್ಲ ಕೆಟ್ಟೋಗಿರುತ್ತೆ. ಅವತ್ತು ನನಗೆ ಬೇರೆ ವಿಷಯಗಳಿಂದನೂ, ಆಫೀಸಲ್ಲೂ ಕೆಲವೊಂದು ವಿಷಯಗಳಿಂದ ನಾನು ತುಂಬ ಬೇಜಾರಲ್ಲಿ ಕೂತಿದ್ದೆ. ಇವತ್ತು ಅರ್ಲಿ ಮಾರ್ನಿಂಗ್ 6 ಗಂಟೆ 7 ಗಂಟೆ ಹಂಗೆ ಸಬ್ಮಿಟ್ ಮಾಡಿದರೆ, ನಾನು ಹೋಗಿ ಆಫೀಸಲ್ಲಿ ಕೂತಿದ್ದು 11:30 12 ಗಂಟೆಗೆ ಸುಮ್ಮನೆ ಓಪನ್ ಮಾಡಿ ಚೆಕ್ ಮಾಡ್ತೀನಿ, ಕ್ಲಿಯರಾಗಿ ಹೋಗಿದೆ. ಸೆಕೆಂಡ್ ಟ್ಯಾಬ್ ಸಕ್ಸಸ್ಫುಲಿ ಆ್ಯಡ್ಸೆನ್ಸ್ ಅಕೌಂಟ್ ನಿಮ್ಮದು ಕ್ರಿಯೇಟ್ ಆಗಿದೆ ಅಂತೇಳಿ ಅದು 3rd ಸ್ಟೆಪ್ಗೆ ಹೋಗಿದೆ. ಎಂಥ ಖುಷಿ ಪಟ್ಟೆ ಅಂದರೆ ನೀವು ನಂಬಲ್ಲ. ಲೈಕ್ 1.5 ತಿಂಗಳಿಂದ ಮತ್ತೆ ರಿಜೆಕ್ಷನ್ ನೋಡಿ ಫೈನಲಿ ನಾನೇನಪ್ಪ, ನನಗೆ ಭಯ ಬೇರೆ. ಯಾಕಂದರೆ ನಿಮಗೆ ಗೊತ್ತಿದೆ, ನಂದು ಪ್ರೀವಿಯಸ್ ವಿಡಿಯೋ ನೋಡಿದರೆ 365 ಡೇಸ್ ಇನ್ನೇನೋ ಮುಗ್ದೋಗುತ್ತೆ. ಅಷ್ಟರಲ್ಲಿ ನಾನು 4000 ವಾಚರ್ಸ್ ಕಂಪ್ಲೀಟ್ ಮಾಡೀನಿ. ಮತ್ತೆ ನಾನು 365 ಡೇಸ್ ಆಗೋದ್ರೆ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆಲ್ಲ ಅನ್ನೋ ಪ್ರೆಷರಲ್ಲಿ, ಟೆನ್ಷನಲ್ಲಿ ಕಾಯ್ತಾ ಇದ್ದೆ. ಫೈನಲಿ ಸೆಕೆಂಡ್ ರೌಂಡ್ ಕ್ಲಿಯರ್ ಆಗುತ್ತೆ. ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ರೌಂಡಲ್ಲಿ ರಿವ್ಯೂ ರೌಂಡಿಗೆ ಹೋಗುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಚಾನಲ್ ಯಾವ ಥರ ಚಾನಲ್ ಇದೆ, ಯಾವ ಥರ ಕಂಟೆಂಟ್ನ ನಾವು ಹಾಕ್ತೀವಿ, ಅಲ್ಲಿ ಮೇ ಬಿ ನಂಗೆ ಗೊತ್ತಿಲ್ಲ, ಮ್ಯಾನ್ಯುವಲಿ ಚೆಕ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ವೈರಲ್ ಆಗಿರೋ ಒಂದಷ್ಟು ವೀಡಿಯೋಸ್ನ ಕೆಲವೊಂದಷ್ಟು ನೋಡ್ತಾರೆ. ನಾವೇನಾದರೂ ಯೂಟ್ಯೂಬ್ ಗೈಡ್ಲೈನ್ಸ್ ಇದೆಯಲ್ಲ ಕೆಲವೊಂದು, ಅದಕ್ಕೆ ಆಪೋಸಿಟಾಗಿ ಏನಾದರೂ ಮಾಡಿದ್ದೀವಾ, ಕೆಲವೊಂದು ಗೈಡ್ಲೈನ್ಸ್ ಇದೆ. ಇದೊಂದಷ್ಟು ವರ್ಡ್ಸ್ಗಳು ಯೂಸ್ ಮಾಡಬಾರ್ದು, ಇದೊಂದಷ್ಟನ್ನು ತೋರಿಸ್ಬಾರ್ದು, ಮತ್ತು ಬೇಸ್ಡ್ ಆನ್ ಹೆಂಗಿದೆ ಚಾನಲ್, ಯಾವ ಕಂಟೆಂಟ್ ಮಾಡ್ತಾರೆ ಅಂತೆಲ್ಲ ಅವ್ರು ಚೆಕ್ ಮಾಡೋಕ್ಕಿರುತ್ತೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ತಮ್ನೈಲ್ಸ್, ವೈರಲ್ ವೀಡಿಯೋಸ್, ಇದನ್ನೆಲ್ಲ ಚೆಕ್ ಮಾಡ್ತೀವಿ. ನಾಟ್ ಎಲ್ಲನೂ ನಾವು ಡೀಟೇಲಾಗಿ ಚೆಕ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಮೆನ್ಷನ್ ಆಗಿತ್ತು. 1 ಮಂತ್ ಎಲ್ಲ ಆಗುತ್ತೆ ಅಂತ. ಆಮೇಲೆ ಹೋಗಿ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದೆ, 1 ಮಂತ್ ಎಲ್ಲ ಟೈಮ್ ಆಗಿಬಿಡುತ್ತಾ ಇದಕ್ಕೆ ಅಂತ. ಕೆಲವೊಬ್ಬರು ಮೆನ್ಷನ್ ಮಾಡಿದರು 2-3 ಡೇಸಲ್ಲಿ ಆಗುತ್ತೆ, ಒಬ್ಬರು 3 ಡೇಸ್ 4 ಡೇಸ್ 2 ಡೇಸ್ ಅಂತ ಮೆನ್ಷನ್ ಮಾಡಿದರು. ಹಂಗಿದ್ರೆ ಫೈನ್, ನಂದು ಆಗ್ಬೋದು ಅಂಥೇಳಿ ಓಕೆ ಆಗುತ್ತೆ ಬಿಡು ನೋಡೋಣ. ನಂದು ಯಾವುದೇ ಕಾಪಿರೈಟ್ಸ್ ಸ್ಟ್ರೈಕ್ಸ್ ಆಗಲಿ, ಕಾಪಿರೈಟ್ಸ್ ಇದು ಬಂದಿದೆ ಕೆಲವೊಂದು ಶಾರ್ಟ್ ವೀಡಿಯೋಸ್ಗೆ, ಆಡಿಯೋ ನಾನು ಯೂಸ್ ಮಾಡಿರೋದಕ್ಕೆ ಸೇಮ್ ಸಾಂಗ್ ಏನೋ ಆಗಿ ಕಾಪಿರೈಟ್ ಸ್ಟ್ರೈಕ್ಸ್ ಎಲ್ಲ ಬಂದು ಇಶ್ಯೂ ಎಲ್ಲ ಆಗಿಲ್ಲ. ಕಾಪಿರೈಟ್ ಅಂತ ಅದು ನಾರ್ಮಲ್, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಹೇಳಿದರು. ಸೊ ಅದು ಬಿಟ್ಟರೆ ಇನ್ಯಾವುದೇ ಕಾಪಿರೈಟ್ಸ್ ಇಶ್ಯೂನೂ ಇರಲಿಲ್ಲ. ಹಾಗಾಗಿ ಚಾನಲಲ್ಲಿ ಇನ್ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ನಂಗೆ ಆಲ್ರೆಡಿ ಗೊತ್ತಿತ್ತು. ಥರ್ಡ್ ರೌಂಡ್ ಏನೂ ಇಶ್ಯೂ ಆಗೋಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಥರ್ಡ್ ರೌಂಡ್, 3ನೇ ರೌಂಡ್ ಬಂದು ವಿತಿನ್ 24 hours ನನಗೆ ಕ್ಲಿಯರ್ ಆಗುತ್ತೆ. ಸೊ ಅದು ಆದಮೇಲೆ ನೈಟ್ ನಾನು ಮಲ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಓಪನ್ ಮಾಡಿದರೆ ಕಂಗ್ರ್ಯಾಚುಲೇಷನ್ಸ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ನಾವು ಅಂತ ಬಂದಿರುತ್ತೆ. ಕಣ್ಣು ಬಿಟ್ಟಿದ ತಕ್ಷಣ ನಾನು ಅದನ್ನೇ ನೋಡ್ತೀನಿ. ವಿತಿನ್ 24 hours ನನಗೆ ಮಾನಿಟೈಸೇಷನ್ ಆಯಿತು. 3ನೇ ರೌಂಡ್ ಬೇಗನೆ ಕ್ಲಿಯರ್ ಆಯಿತು ಹಂಗೆ ನೋಡಿದ್ರೆ. ಸೊ ಇಷ್ಟು
ಅಪ್ಲೈ ಮಾಡಿದ್ಮೇಲೆ ಪಟ್ಟಿರೋ ಸ್ಟ್ರಗಲ್. ಸೊ ಇನ್ನೊಂದು ತಿಂಗಳು ಅಥವಾ ಇನ್ನೊಂದು 15 ದಿನ ಲೇಟ್ ಆಗಿದ್ದಿದ್ರು ನಂಗೆ ಮತ್ತೆ ವಾಚರ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕಂದರೆ ನಾನು 365 ಡೇಸ್ದು ವಾಚರ್ಸ್ ಅದು ತಗೊಳ್ಳೋದಲ್ವ, ಅದು ಮುಗ್ದೋಗ್ತಾ ಇತ್ತು. 1 ವರ್ಷ ಆಗಿಬಿಡೋದು. ಆಮೇಲೆ ಮತ್ತೆ ನಾನು ವಾಚರ್ಸ್ ಮೇಲೆ ವರ್ಕ್ ಮಾಡಬೇಕಾಗ್ತಾಯಿತ್ತು. ವಿತಿನ್ 365 ಡೇಸ್ ಈ ಅಪ್ಲೈ ಮಾಡಿದ್ದು ಈ ಸರ್ಕಸ್ ಎಲ್ಲ ಮಾಡಿ ಫೈನಲಿ ಮಾನಿಟೈಸೇಷನ್ ಆಯಿತು. ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಅಂದರೆ ಕೇರ್ಫುಲ್ಲಾಗಿ ನೋಡಿಕೊಂಡು ನಿಮ್ಮ ಒಂದು ಇಮೇಲ್ ಐ ಡಿಗೆ ಇನ್ಯಾವುದೇ ರೀತಿಯ ಲಿಂಕ್ ಆಗಿಲ್ಲ ಅಥವಾ ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗಿಲ್ಲ ಅಲ್ವಾ ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡು, ಅಥವಾ ಹೊಸದೇ ಕೊಟ್ಬಿಡಿ ಇಮೇಲ್ ಐ ಡಿ ಬೇಕಂದರೆ. ಆ ಥರ ಕರೆಕ್ಟಾಗಿ ಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿ. ಆಗೋರಿಗೆಲ್ಲ 1 or 2-3 ಡೇಸಲ್ಲೇ ಇಷ್ಟು 3 ಸ್ಟೆಪ್ಪು ಮುಗಿದೋಗುತ್ತೆ. ಈ ಥರ ನಮ್ಮಂಥವ್ರಿಗೆ ಈ ಥರ ಪ್ರಾಬ್ಲಮ್ಗಳಾಗುತ್ತೆ. ಸೊ ನನ್ನ ಪ್ರಾಬ್ಲಮ್ನ ನಿಮಗೆ ಶೇರ್ ಮಾಡ್ತಿರೋ ಕಾರಣ ಇಷ್ಟೇ. ಈ ಥರದ್ದು ಒಂದು ಪಾಸಿಬಿಲಿಟಿ ಇದೆ, ಮತ್ತು ಹೆಲ್ಪ್ ಸೆಂಟರ್ಗಳು ಎಷ್ಟು ಚೆನ್ನಾಗಿ ಸಿಗುತ್ತೆ ಹೆಲ್ಪ್ ನಮಗೆ ಅಂತ ನಿಮಗೆ ಇನ್ಫಾರ್ಮ್ ಮಾಡಬೇಕು ನಾನು. ಸೊ ದಟ್ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆನೇ ಇದ್ಯಾವುದೇ ಪ್ರಾಬ್ಲಮ್ಮು ಮಾಡ್ಕೊಳ್ದಿರೋ ಥರ ಹುಷಾರಾಗಿ ಅಪ್ಲೈ ಮಾಡಲಿ ಅಂತ. ನಿಮ್ಮೆಲ್ರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಯೂಸ್ ಆಗಲಿ. ನಿಮ್ಮೆಲ್ಲರ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.